ಇನ್ನೂ ಕೂಡ ಮುಂದುವರಿತಾ ಇದೆ ಕಾಂಗ್ರೆಸ್ನ 8,500 ರೂಪಾಯಿ ಭರವಸೆಯ ಎಫೆಕ್ಟ್. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ INDIA ಒಕ್ಕೂಟ ಗೆದ್ದಿದ್ರೆ ಆದ್ರೆ ಮಹಿಳೆಯರ ಖಾತೆಗೆ 8,500 ರೂಪಾಯಿ ಬಂದು ಬೀಳುತ್ತೆ, ಟಕಾಟಕ್ ಅಂತ ಬಂದು ಬೀಳುತ್ತೋ ಅಂತ ಹೇಳಿದ್ರು. ಅಂದಿನಿಂದ, ಅದರಲ್ಲೂ ಕೂಡ ನಿನ್ನೆ ಕೊನೆ ದಿನ ಅಂತ ಯಾರೋ ಮಾಹಿತಿ ಕೊಟ್ರಂತೆ. ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಇದೇ ಕ್ಯೂ ಮುಂದುವರೆದಿದೆ. ಇವತ್ತು ಕೂಡ ಪೋಸ್ಟ್ ಆಫೀಸ್ಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಖಾತೆ ತೆರೆಯೋದಕ್ಕೆ ಅಂಚೆ ಕಚೇರಿಗೆ ನಾರಿಮಣಿಯರು ಆಗಮಿಸಿದ್ದಾರೆ. ರಾಜಭವನ ರಸ್ತೆಯ ಅಂಚೆ ಕಚೇರಿಯಲ್ಲೂ ಕೂಡ ಮಹಿಳೆಯರ ಕ್ಯೂ ಹೆಚ್ಚಾಗಿದೆ. ಅಕೌಂಟ್ ಮಾಡಿಸಿದ್ರೆ ದುಡ್ಡು ಬರುತ್ತೆ ಅಂತ ಮಹಿಳೆಯರು ಈಗ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಹೊಸ ಸರ್ಕಾರ ಬಂದ್ರೆ ವಿವಿಧ ಯೋಜನೆಯ ಲಾಭ ಸಿಗುವಂತ ನಿರೀಕ್ಷೆಯಲ್ಲಿ ಈಗ ಮಹಿಳೆಯರು ಕ್ಯೂನಲ್ಲಿ ನಿಂತ್ಕೊಂಡು ಪೋಸ್ಟ್ ಆಫೀಸ್ಗಳಲ್ಲಿ ಖಾತೆ ತೆರೆಯೋದಕ್ಕೆ ಅಂತ ನಿಂತ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ ಮಹಿಳೆಯರು. ನಿನ್ನೆ ಒಂದು ಅಂಚೆ ಕಚೇರಿಯ ಸಿಬ್ಬಂದಿ ಹೇಳ್ತಾ ಇರುವಂತ ಮಾಹಿತಿಯ ಪ್ರಕಾರ ಈ ಖಾತೆ ತೆರೆಯೋದಕ್ಕೆ ಅಂತ ಕೊನೆ ದಿನಾಂಕ ಏನಿಲ್ಲ ಅಥವಾ ಟೈಮ್ ಲಿಮಿಟ್ ಏನಿಲ್ಲ. ಹಾಗಿದ್ರೂ ಕೂಡ ಯಾಕೆ ಈ ರೀತಿಯಾಗಿ ಮಹಿಳೆಯರು ಮುಗಿ ಬೀಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವ್ರು ಖಾತೆ ತೆರೆಯೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ನಾವು ವಿರೋಧಿಸೋದಕ್ಕಾಗಲ್ಲ, ಖಾತೆ ತೆರೆದು ಕೊಡ್ಲೇಬೇಕು, ಹಾಗಾಗಿ ತಾತ್ಕಾಲಿಕ ಸಿಬ್ಬಂದಿ ನಿಯೋಜನೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ರು. INDIA ಒಕ್ಕೂಟ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಗೆದ್ದಿದ್ದೇ ಆದ್ರೆ 8,500 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಬಂದು ಜಮೆ ಆಗುತ್ತೆ ಅಂತ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಭರವಸೆ ಕೊಟ್ಟಿದ್ದಾರೆ ಅನ್ನುವಂತ ಈ ಭರವಸೆಯ ಮೇಲೆ ನಂಬಿಕೆ ಇಟ್ಕೊಂಡು ಈ ಮಹಿಳೆಯರೇನಿದ್ದಾರೆ ನಿನ್ನೆಯಿಂದ ಕೂಡ ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಕೊನೆ ದಿನಾಂಕ ಇಲ್ಲ ಅಥವಾ ಇವತ್ತೇ ಮಾಡಿಸ್ಬೇಕು ಅನ್ನುವಂಥದ್ದು ಯಾವುದೇ ನಿಗದಿ ಇಲ್ಲ. ಹಾಗಿದ್ರೂ ಕೂಡ ಈ ರೀತಿಯಾಗಿ ಮುಗಿ ಬೀಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದಷ್ಟು ಒತ್ತಡ ಹೆಚ್ಚಾಗ್ತಾ ಇರೋದ್ರಿಂದ ಈ ಪೋಸ್ಟ್ ಆಫೀಸ್ನಲ್ಲಿ ಮತ್ತಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡುವ ಮೂಲಕ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಅಲ್ಲಿ ಸಿಬ್ಬಂದಿ ಒಂದಷ್ಟು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ.